ಜಿಎಸ್ಟಿ ಜಾಸ್ತಿ ಮಾಡಿದ್ರು. ಈಗ ಜಿಎಸ್ಟಿ ಕಡಿಮೆ ಮಾಡಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್. ಹೊಸ ಸ್ಕೀಮ್ ತಂದಾರ. ಜಿಎಸ್ಟಿ ಜಾಸ್ತಿ ಇವರೇ ಮಾಡಿ, ಇವರೇ ಕಮ್ಮಿ ಮಾಡಿ, ಇವರು ಜನರಿಂದ ದುಡ್ಡನ್ನು ತಗೊಂಡು ಇವತ್ತು ವಾಪಸ್ ಜನಕ್ಕೆ ನಾವು ಬಹಳ ದುಡ್ಡನ್ನ ಉಳಿತಾಯ ಮಾಡ್ತೀವಿ ಅಂತ ಹೇಳಿ ಹೊಸ ಸ್ಕೀಮ್ ನಲ್ಲಿ ಇವತ್ತು ಜಿಎಸ್ಟಿ ಬಗ್ಗೆ ಇವರೇ ಮಾತನಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು 18% ಮೇಲೆ ಜಿಎಸ್ಟಿ ಒಯ್ಯಬೇಡಿ ಅಂತ ಹೇಳಿ. ಆಯ್ತು, ಜಿಎಸ್ಟಿ ಕಮ್ಮಿ ಮಾಡಿದ್ದಾರೆ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದೀರಿ, ಇದು ಇನ್ನ ಸಂಪೂರ್ಣವಾಗಿ ಕ್ಲಾರಿಟಿ ಇಲ್ಲ. ಬಹಳಷ್ಟು ಪ್ರಾಡಕ್ಟ್ಸ್ ಮೇಲೆ ಇನ್ಪುಟ್ ಸಬ್ಸಿಡಿ ಸಿಗ್ತಾ ಇಲ್ಲ. ಇನ್ಪುಟ್ ಸಬ್ಸಿಡಿ ಇಲ್ಲದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಟೆಕ್ಸ್ಟೈಲ್ ಒಂದು ಸಂದರ್ಭದಲ್ಲಿ ಜಿಎಸ್ಟಿ 5 ಬ್ರಾಕೆಟ್ ಅಲ್ಲಿ ಕಮ್ಮಿ ಮಾಡಿದ್ರೆ ರಾ ಮೆಟೀರಿಯಲ್ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ಪೇಪರ್ನ ನೀವು ಕಮ್ಮಿ ಮಾಡಿದ್ರೆ ರಾ ಮೆಟೀರಿಯಲ್ ಕಾಸ್ಟ್ ನ ಜಾಸ್ತಿ ಮಾಡಿದ್ದಾರೆ. ಇದನ್ನ ಸಂಪೂರ್ಣವಾಗಿ ಅನಲೈಸ್ ಆಗೋವರೆಗೆ ನೀವು ಇದನ್ನ ನಾವು ಅರ್ಥ ಮಾಡ್ಕೊಳ್ಳಾರಂಗೆ ಇದನ್ನು ಜನಕ್ಕೆ ಎಲೆಕ್ಷನ್ ಬಂದಿದೆ ಅಲ್ಲ, ಬಿಹಾರ್ ಎಲೆಕ್ಷನ್, ಇದು ಬಿಹಾರ್ ಎಲೆಕ್ಷನ್ ಮೊದಲನೇ ಸ್ಕೀಮ್. ಅದು ಈ ತರದ್ದು ಹಲವಾರು ಸ್ಕೀಮ್ಗಳನ್ನ ತರ್ತಾನೆ ಇರ್ತಾರೆ. ಈಗ ಮತ್ತದೆ ನಮ್ಮ ಗೃಹಲಕ್ಷ್ಮಿ ಸ್ಕೀಮ್ಗಳು ಬಿಹಾರಕ್ಕೆ ಕೊಟ್ಟು ಅಲ್ಲಿ ಹೆಣ್ಮಕ್ಳಿಗೆ ದುಡ್ಡನ್ನು ಕೊಟ್ಟು ಓಟ್ ಹಾಕ್ಸ್ಕೊಳ್ತಕ್ಕಂಥದ್ದು. ಜಿಎಸ್ಟಿ 28% ವರೆಗೆ ಇವರೇ ಏರಿಸಿ, ಜಿಎಸ್ಟಿನ ಇವರೇ ಕಮ್ಮಿ ಮಾಡಿ, ಇವರು ಇವತ್ತು ಜಿಎಸ್ಟಿ ಬಚತ್ ಉತ್ಸವ ಅಂತ ಒಂದು ಹೊಸ ಸ್ಕೀಮ್ ತಂದಾರ. ಜಿಎಸ್ಟಿ ಜಾಸ್ತಿ ಇವರೇ ಮಾಡಿ, ಇವರೇ ಕಮ್ಮಿ ಮಾಡಿ, ಇವರು ಜನರಿಂದ ದುಡ್ಡನ್ನು